ಟಾಕ್ಸಿಕ್ ಹಾನಿಶ್ ರಿವ್ಯೂ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಒಬ್ಬ ಯಶ್ ಫ್ಯಾನ್ ಆಗ್ಬಿಟ್ಟು ನಾನು ಟಾಕ್ಸಿಕ್ ಬಗ್ಗೆ ಈ ತರ ಹೇಳ್ತಿದ್ದೀನಿ ಅಂತ ಹೇಳಿದ್ರು ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಗೈಸ್. ಬಾಹುಬಲಿ ಆದ್ಮೇಲೆ ಪ್ರಭಾಸ್ ಅವರು ಸಲಾರ್ನ ಚೂಸ್ ಮಾಡ್ಬಿಟ್ಟು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ. ಸೊ KGF ಆದ್ಮೇಲೆ ಟಾಕ್ಸಿಕ್ ನ ಯಶ್ ಅವರು ಚೂಸ್ ಮಾಡ್ಬಿಟ್ಟು ಅಷ್ಟೇ ದೊಡ್ಡ ತಪ್ಪು ಮಾಡಿದ್ದಾರೆ. ಹೌದು, ಒಬ್ಬ ಯಶ್ ಫ್ಯಾನ್ ಆಗ್ಬಿಟ್ಟು ಹೇಳ್ತಾ ಇದ್ದೀನಿ, ನಾನು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ಮೂವಿ ನೋಡೋದಕ್ಕೆ, ಆ ಎಕ್ಸ್ಪೆಕ್ಟೇಷನ್ ನನಗೆ ರೀಚ್ ಆಗಲಿಲ್ಲ. ಒಂದು ಸ್ಟೋರಿ ಟೆಲಿಂಗ್ ಅನ್ನೋದಿಲ್ಲ, ಸೊ ಕಂಪ್ಲೀಟ್ ಸ್ಟೋರಿ ಟೆಲಿಂಗ್ ಇಲ್ಲ. ಸೊ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಏನು ಬಾಂಡಿಂಗ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಸೊ ನಾವು ಏನು ಫೈಟಿಂಗ್ ಸೀನ್ಸ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದನ್ನು ರೀಚ್ ಮಾಡಿಲ್ಲ. ಯಶ್ ಅವರು ಏನಾದರೂ ದುಡ್ಡು ಕಡೆ ಓಡೋಗ್ತಾ ಇದ್ದಾರಾ ಅಂತ ನನಗೆ ಒಂಥರ ಅಂದ್ಕೊಂಡು ಈ ಥರ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟು ಜನರ ಹತ್ರ ಇಷ್ಟೊಂದು ಫೋರ್ಸ್ಫುಲಿ ಥಿಯೇಟ್ರಿಗೆ ಹೋಗ್ಬಿಟ್ಟು ಮೂವಿನ ನೋಡೋ ಥರ ಮಾಡಿ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ರಿವ್ಯೂಸ್ ಈ ಥರನೇ ಬರುತ್ತೆ. ನಾನು ಟಾಕ್ಸಿಕ್ ವರ್ಸಸ್ ದುರಂಧರ್, ಅದಕ್ಕಿಂತ ಮುಂಚೆ ಟಾಕ್ಸಿಕ್ಗೆ ಎಷ್ಟು ವಿಡಿಯೋ ನಾನು ಹೋಗ್ಬಿಟ್ಟು MG ರೋಡಲ್ಲಿ ಪಬ್ಲಿಕಲ್ಲಿ ಹೋಗ್ಬಿಟ್ಟು ರಿವ್ಯೂ ಕೇಳ್ಬಿಟ್ಟು ನಾನು ಮಾತಾಡಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಸಪೋರ್ಟ್ನ ನಾನು ಮಾಡ್ತಾ ಇದ್ದೆ. ಸೊ ಒಂದು ಯಶ್ ಫ್ಯಾನ್ ಆಗಿಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಐ ರಿಯಲಿ ಡಿಸಪಾಯಿಂಟೆಡ್ ಸರ್. ನನಗೆ ಡಿಸಪಾಯಿಂಟ್ ಮಾಡಿದ್ದೀರಾ, ನನ್ನಂಥ ಎಷ್ಟೋ ಅಭಿಮಾನಿಗಳಿಗೆ ನೀವು ಡಿಸಪಾಯಿಂಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ಮೂವಿ ಜೊತೆಯಲ್ಲಿ ಬನ್ನಿ. ನೀವು ಈ ಸ್ಟೋರಿ ಟೆಲ್ಲಿಂಗ್ನ ಏನಕ್ಕೆ ಪಿಕ್ ಮಾಡಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಇಂಟರ್ವ್ಯೂಯಲ್ಲಿ ಮಾತಾಡಿರೋದನ್ನ ಮಾತುಗಳನ್ನ ಮೋಟಿವೇಶನಲ್ಲ ಅದನ್ನೆಲ್ಲ ತೊಗೊಂಡು ನಾನು ಹೋಗ್ಬಿಟ್ಟು ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಂಡಿದ್ದೆ ನಿಮ್ಮಿಂದ. ಸೊ ನೀವು ಇವಾಗ ಬಲವಂತವಾಗಿ ಪ್ರಮೋಟ್ ಮಾಡಬೇಕು. ಒಂದು ಕನ್ನಡ ಫಿಲಮ್ನ, ಟಾಕ್ಸಿಕ್ ಫಿಲಮ್ನ ನೀವು 500 crores ಕೊಟ್ಬಿಟ್ಟು ಒಂದು ಮೂವಿ ಮಾಡ್ತಾ ಇದ್ದೀರಾ 4 yearsಲ್ಲಿ, ಅದನ್ನ ಒಂದು ಇದ್ರ ಥರ ಪ್ರಮೋಟ್ ಮಾಡ್ಬೇಕು. ನಾವೇ ಕನ್ನಡಿಗರು ನಾವೇ ಮಾಡಬೇಕು, ಆ ಥರ ಆಗ್ತದೆ. ಒಂದು ಹಾನೆಸ್ಟ್ ಪಿಕ್ಚರ್ ನೀವು ಲೋ ಬಜೆಟಲ್ಲಿ KGF ನಾವು ಮಾಡಿದ್ರೆ ಅದು ಯಾವ ಥರ ಹಿಟ್ ಆಯಿತು ಅಂತ ಹೇಳಿದ್ರೆ ಅದರ ಒಂದು ಸ್ಟೋರಿ ಟೆಲಿಂಗ್ ಇತ್ತು, BGM ಇತ್ತು, ಪ್ರತಿಯೊಂದು ಇದ್ರ ನನಗೆ ಅರ್ಥನೇ ಆಗ್ತಾ ಇಲ್ಲ ನನಗೆ. ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ, ಮೂವಿ ಎಲ್ಲೋ ಹೋಗ್ತಾ ಇದೆ, ಕ್ಲೈಮ್ಯಾಕ್ಸ್ ಏನು, ವಾಟ್ ಇಸ್ ದ ಕ್ಲೈಮ್ಯಾಕ್ಸ್? KGF ಅಲ್ಲಿ ಕೊಟ್ಟಿರುವಂಥ ಕ್ಲೈಮ್ಯಾಕ್ಸ್ ಬಾಹುಬಲಿಗೆ ಟಕ್ಕರ್ ಹೊಡೆದಂಗಿತ್ತು. ಸೊ ಅದನ್ನು ನೋಡಿಬಿಟ್ಟು 2-3 ಫಿಲಮ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಮೀನ್ಸ್ ವಿಕ್ರಮ್, ಸೊ ನೀವು ಗನ್ ಯೂಸ್ ಮಾಡಿದ್ರಿ ಶೂಟ್ ಮಾಡೋದು, ಸೊ ಅದೇ ಥರ ಅವರು ಸೇಮ್ ಯೂಸ್ ಮಾಡಿದ್ರು. ಪುಷ್ಪ, ಸಿಂಡಿಕೇಟ್, ನೀವು KGF ಅಲ್ಲಿ ಯಾವ ಥರ ಕೆಳಗಡೆಯಿಂದ ಹೋಗ್ಬಿಟ್ಟು ಮೇಲ್ಗಡೆ ಬಂದರು, ಸೊ ಅವ್ರು ಅದನ್ನು ಕಾಪಿ ಮಾಡಿಬಿಟ್ಟು ಪುಷ್ಪನ ಒಂದು ಸಿಂಡಿಕೇಟ್ ಮೆಂಬರ್ ಥರ ಹೋಗ್ಬಿಟ್ಟು ಅವ್ರು ದೊಡ್ಡದಾಗಿ ಮಾಡಿದ್ರು, MLA MP ಗಳನ್ನ ಮೀಟ್. ಸೊ ಆ ಥರ ಒಂದು ನಿಮ್ಮನ್ನು ಇನ್ಸ್ಪಿರೇಷನ್ ತೊಗೊಂಡು ಎಷ್ಟು ಮೂವಿಗಳನ್ನ ಬೇರೆ ಇಂಡಸ್ಟ್ರಿಯಲ್ಲಿ ಮಾಡಿದ್ದಾರೆ. ಬಟ್ ವಾಟ್ ಅಬೌಟ್ ದಿಸ್ ಮೂವಿ? ಇದು ಏನು ನನಗೆ ಗೊತ್ತಾಗಿಲ್ಲ. ಬಟ್ ಏನಾದರೂ ನೀವು ಒನ್ ಟೈಮ್ ಮೂವಿ ನೋಡಬೇಕು ಅಂತ ಹೇಳಿದ್ರೆ ಇಟ್ ಗುಡ್ ಫಾರ್ ಯು. ಹೋಗ್ಬಿಟ್ಟು ನೀವು ಒಬ್ಬರೇ ಫ್ಯಾಮಿಲಿ ಜೊತೆಲಿ ನೋಡೋದಕ್ಕೆ ಹೋಗ್ಬೇಡಿ. ಸೊ ನೀವು ಸಿಂಗಲ್ಲಾಗಿ ಸಪ್ರೇಟ್ ಹೋಗ್ಬಿಟ್ಟು ನೀವು ಮೂವಿನ ನೋಡಿಬಿಟ್ಟು ಎಂಜಾಯ್ ಮಾಡ್ಬೋದು. ಓಕೆ ಗೈಸ್, ದಿಸ್ ಈಸ್ ಮೈ ಹಾನೆಸ್ಟ್ ರಿವ್ಯೂ. ನಿಮ್ಗೆ ಅನಿಸು ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಅಂಟಿಲ್ ಟೇಕ್ ಕೇರ್, ಬಾಯ್.